ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಕೂಡ ಒಂದು ರೀತಿ ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗಲ್ಲ. ಒಂದು ಅಂದ್ರೆ ಮುಖ್ಯಮಂತ್ರಿಗಳ ಕೇಸ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಆದರೆ ಉಪಮುಖ್ಯಮಂತ್ರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಮತ್ತು ಡಿಸಿಎಂಗೆ ಗುರುವಾರ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಎಂಗೆ 2 ದಿನ ತಾತ್ಕಾಲಿಕ ರಿಲೀಫ್ ಅನ್ನು ಕೊಡಲಾಗಿದೆ. ಹಾಗಾಗಿ ಶನಿವಾರ 31ನೇ ತಾರೀಕು ಪ್ರಾಸಿಕ್ಯೂಷನ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರೋದ್ರಿಂದ ಅವತ್ತು ಮತ್ತೆ ವಾದವನ್ನ ಮುಂದುವರಿಸುತ್ತಾರೆ ತುಷಾರ್ ಮೆಹ್ತಾ. ಅಂದೇ ಅಂತಿಮ ಆದೇಶದ ನಿರೀಕ್ಷೆಯನ್ನು ಕೂಡ ಹೊಂದಲಾಗಿದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸಿಬಿಐ ತನಿಖೆಯಿಂದ ಡಿಕೆ ಪಾರಾಗಿದ್ದಾರೆ. ಲೋಕಾಯುಕ್ತ ತನಿಖೆಯ ಮುಂದುವರಿಕೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಮುಂದುವರಿಕೆಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಸಿಬಿಐ ಪ್ರಕರಣ ಮತ್ತು ರಾಜ್ಯ ಸರ್ಕಾರದ ಒಂದು ನಡುವಣ ಇರತಕ್ಕಂತಹ ಒಂದು ಆರ್ಗ್ಯುಮೆಂಟ್ ಆಗಿರೋದ್ರಿಂದ ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಡಲಾಗಿದೆ. ಈ ಮೂಲಕವಾಗಿ ಇಬ್ಬರು ನಾಯಕರಿಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೋಡೋಣ ದೇವ್ರು ಯಾವ ಹೂ ಕೊಡುತ್ತೆ ಅಂತ ಹೇಳಿದ್ರು. ಅವರಿಗೆ ಶುಭವಾದಂತಹ ರೈಟ್ ಸೈಡ್ ಅಲ್ಲೇ ಹೂ ಕೊಟ್ಟಿದೆ ದೇವರು. ಅಂದ್ರೆ ಕೋರ್ಟ್ನಲ್ಲಿ ಇವತ್ತು ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಇನ್ನು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬರೋದಾದ್ರೆ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ಹಿಂಪಡಿಬೇಕು ಅಂತ ಮುಖ್ಯಮಂತ್ರಿಗಳ ಪರ ವಾದ ಮಾಡಿದ್ರು. ಕೋರ್ಟ್ನಲ್ಲಿ ಪಿಸಿಆರ್ ಹಾಕುವ ಮುನ್ನವೇ ಪೂರ್ವಾನುಮತಿಯನ್ನ ಕೋರಲಾಗಿದೆ. ಎಫ್ಐಆರ್ ಮಾಡದೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ಮಾಡಿ ಶೋಕಾಸ್ ನೋಟಿಸ್ ಕೊಡಬೇಕು, ಅದಕ್ಕೂ ಮುಂಚೆಯೇ ಕೊಟ್ಟಿದ್ದಾರೆ. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಸಿದ್ದಾರೆ. ರಾಜ್ಯಪಾಲರು ಇಂತಹ ಕ್ರಮಗಳಿಂದ ಸರ್ಕಾರ ಬದಲಿಸಲಿಕ್ಕೆ ಆಗಲ್ಲ. ರಾಜ್ಯಪಾಲರ ಇಂತಹ ಕ್ರಮಗಳು ಸರ್ಕಾರವನ್ನ ಯಾವುದೇ ರೀತಿಯಲ್ಲೂ ಕೂಡ ಬದಲಿಸಲ್ಲ ಅನ್ನುವಂತಹ ವಾದವನ್ನ ಮಾಡಲಾಯಿತು. ರಾಜ್ಯಪಾಲರ ಅಧಿಕಾರಗಳಿಗೆ ಕೆಲ ನಿರ್ಬಂಧಗಳು ಕೂಡ ಇರುತ್ತೆ. ಅವರನ್ನ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಲ್ಲ, ಅವ್ರನ್ನ ಪ್ರಶ್ನೆ ಸಹ ಮಾಡಬಹುದು ಅಂತ ಹೇಳಿದ್ರು. 1992ರಲ್ಲಿ ಜಮೀನು ನೋಟಿಫೈ ಆಯಿತು. 1998ರಲ್ಲಿ ಡಿನೋಟಿಫೈ ಮಾಡಲಾಯಿತು. ಡಿನೋಟಿಫಿಕೇಶನ್ಗಾಗಿ ಸಿದ್ದರಾಮಯ್ಯ ಯಾವುದೇ ಪ್ರತಿಫಲವನ್ನು ಪಡೆದಿಲ್ಲ. ಡಿನೋಟಿಫೈಗೆ ಅವರು ಪ್ರಭಾವವನ್ನು ಬೀರಿಲ್ಲ, ಪ್ರತಿಫಲವನ್ನು ಕೂಡ ಪಡೆದಿಲ್ಲ. ಸಿದ್ದರಾಮಯ್ಯ ಯಾವುದೇ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ. ಅವರು ಅಧಿಕಾರದಲ್ಲಿದ್ದರೂ ಕೂಡ ಅದನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷ್ಯ. 2004ರಲ್ಲಿ ಸಿಎಂ ಮೈದನನಿಗೆ ಈ ಒಂದು ನಿವೇಶನ ಏನಿದೆ ಅದು ವರ್ಗಾವಣೆ ಆಯಿತು. 2005ರಲ್ಲಿ ಭೂಮಿಯನ್ನ ಕೃಷಿಯೇತರ ಪರಿವರ್ತನೆ ಮಾಡಲಾಯಿತು. 2004ರಲ್ಲಿ ಆ ಭೂಮಿ ಅವರಿಗೆ ವರ್ಗಾವಣೆ ಮಾಡಿ 5ರಲ್ಲಿ ಕೃಷಿಯೇತರ ಪರಿವರ್ತನೆಯನ್ನ ಈ ಭೂಮಿಯನ್ನ ಮಾಡಲಾಯಿತು. 2010ರಲ್ಲಿ ಸಿಎಂ ಪತ್ನಿ ಭೂಮಿಯನ್ನ ಖರೀದಿ ಮಾಡಿದ್ರು. ಅಂದ್ರೆ ಅಣ್ಣನಿಂದ ಕುಂಕುಮ ರೂಪದಲ್ಲಿ ದಾನವಾಗಿ ನನ್ನ ಪತ್ನಿ ಅಂದ್ರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಪಡ್ಕೊಂಡ್ರು ಅನ್ನೋದನ್ನ ಇಲ್ಲಿ ವಾದ ಮಾಡೋ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಸಿಂಘ್ವಿ ಅವರು ವಾದವನ್ನ ಮಾಡಿದ್ರು. ಜಮೀನಿಗೆ ಬದಲಿಯಾಗಿ ನಿವೇಶನವನ್ನ ಪಡೆದಿದ್ದಾರೆ, ಅದಷ್ಟೇ ಕೇಸ್. ಇದರಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರಗಳು ಆಗಿಲ್ಲ ಅನ್ನೋದನ್ನ ಪ್ರತಿಪಾದಿಸಿದ್ರು. ಡಿಕೆ ಕೇಸ್ ಕೋರ್ಟ್ನಲ್ಲಿ ಹೇಳಿದ್ದೇನು, ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ತೀರ್ಮಾನ ಮಾಡಿಕೊಳ್ಳಿ ಅಂತ ಸಲಹೆಯನ್ನ ಕೊಟ್ಟಿದೆ ಕೋರ್ಟ್. ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ನಡುವಿನ ವಿಚಾರ ಇದಾಗಿದೆ. ಸಿಬಿಐ ತನಿಖೆಯನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂತಹ ವಿಷಯದಲ್ಲಿ ನಾವು ನಿರ್ಧರಿಸಲಿಕ್ಕೆ ಬರೋದಿಲ್ಲ. ರಾಜ್ಯ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಡುವಣದ ಒಂದು ವಿಚಾರ ಇದಾಗುತ್ತೆ. ಇದು ಹೈಕೋರ್ಟ್ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇದನ್ನ ನಾವು ಇತ್ಯರ್ಥಪಡಿಸಲಿಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳುತ್ತೆ. ಓಕೆ, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರ ಕೇಸ್ನ ರಿಲೀಫ್ ಸಿಕ್ಕಿದ್ರ ಕುರಿತಾಗಿ ಅವರು ಪ್ರತಿಕ್ರಿಯೆಯನ್ನ ಕೊಡಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಬಹಳ ಕುತೂಹಲ. ಯಾಕಂದ್ರೆ ರಾಜಕೀಯ ನೋಡಿ, ನಾವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ನಮ್ಮ ಮೇಲೆ ಬೇಕಾದಷ್ಟು ಷಡ್ಯಂತ್ರವನ್ನು BJP ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ. ಸಾವಿರಾರು ಕೇಸಿದೆ. ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರಗಳಿಗೆ ಅವಕಾಶ ಇದೆ. ಅವರು ಲೋಕಾಯುಕ್ತ ಕೊಟ್ಟು ಮಾಡ್ತಾರೆ. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಡಿಸ್ಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ CBIನವರು ತನಿಖೆ ಮಾಡ್ತಿರಲಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ. ತರಾತರಲ್ಲಿ ಕೊಡುವಂಥ ಅವಶ್ಯಕತೆಯೂ ಹಿಂದೆ ನನಗೆ PMLA ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ರು. ಜೈಲು ನೋಡಾಯಿತು. ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ. ಅಲ್ಲೂ ಕೂಡ ನನಗೆ ಇಡಿ ಕೇಸು ವಜಾ ಆಯಿತು.
ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ದೀನಿ, ಇವತ್ತು ವಾದ ಮಾಡಿದ್ದೀನಿ. ಇವತ್ತು ಜಯ ನನಗಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳು ಇದು CBI ಕೊಟ್ಟದ್ದು ಸರಿ ಇಲ್ಲ, ಅವರು ತನಿಖೆ ಮಾಡಬೇಡಿ ಅಂತ ಹೇಳಲಿಲ್ಲ. ತನಿಖೆನ ಎಲ್ಲ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಕೊಡಿ ಅಂತೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಅದೇ ಲೋಕಾಯುಕ್ತದವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ನಾನು ಪೇಪರ್ಸ್ ಕೊಟ್ಟಿದ್ದೀನಿ, ಮೊನ್ನೆ ನನಗೂ ಸಮನ್ ಮಾಡಿದರು, ನಾನು ಹೋಗಿ ನಾನು ಸಮನ್ ಮಾಡಿ ಅವ್ರಿಗೆ ಉತ್ತರವನ್ನು ಕೊಡ್ತಾಯಿದ್ದೀನಿ. ಈ ಮಧ್ಯದಲ್ಲಿ CBIನವರು ನಮ್ಗೆ ಕೊಟ್ಟಿರೋ ಹಕ್ಕು, ಇದನ್ನು ನೀವು ಕೊಡಬಾರ್ದು, ನೀವು ಕೊಟ್ಟಿದ್ದು ಸರಿ ಇಲ್ಲ, ನಾವು ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದರು. ಯಾವ ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ರು, ನನ್ನೇ ಸಮನ್ ಮಾಡಿಲ್ಲ. ಅವರು ಒಂದು ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ದೀವಿ ಅಷ್ಟು, ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ. ನನಗೆ ಅವ್ರೇನು ಸಮನ್ ಏನು ಮಾಡಿರಲಿಲ್ಲ. ನಾನು ಯಾಕೆಂದರೆ ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ನನಗೇನಿದೆ ಅಂತ ನನಗೆ ಗೊತ್ತಿದೆ. ಸೊ ಅದರ ಬಗ್ಗೆ ನಾವು ಆಗಲೇ ಅವ್ರಿಗೆ ಪೇಪರ್ ಕೊಟ್ಟಿದ್ವಿ. ಬಟ್ ಅವ್ರು